ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನ ಹಾಸನ ಕರ್ಕೊಂಡು ಹೋಗ್ತಾರಲ್ವಾ, ಅದರ ಮಾರ್ಗ ಮಧ್ಯೆ 10 ಕಡೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕೊಡಲಾಗಿದೆ. ನೆಲಮಂಗಲ ಕ್ರಾಸ್, ಸೋಲೂರು, ಬೆಳ್ಳೂರು ಕ್ರಾಸ್, ಶಾಂತಿಗ್ರಾಮ, ಹಾಸನ ಮಾರ್ಗವಾಗಿ ಹೊಳೆನರಸೀಪುರಕ್ಕೆ ಕರ್ಕೊಂಡು ಹೋಗ್ತಾರೆ. ರಾತ್ರಿ 8 ಗಂಟೆಗೆ ಹೊಳೆನರಸೀಪುರ ತಲುಪುವ ಸಾಧ್ಯತೆ ಇದೆ. ಎಚ್.ಡಿ. ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ ಬೆಂಗಳೂರಿನ ಪದ್ಮನಾಭನಗರ ನಿವಾಸದಲ್ಲಿ ಒಂದ್ ಕಡೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಅದಾದ ಬಳಿಕ ಈ ನೆಲಮಂಗಲ ಕ್ರಾಸ್, ಸೋಲೂರು ಕ್ರಾಸ್, ಮರೂರು ಹ್ಯಾಂಡ್ ಪೋಸ್ಟ್, ಕದಬಳ್ಳಿ ಕ್ರಾಸ್, ಬೆಳ್ಳೂರು ಕ್ರಾಸ್, ಕುಣಿಗಲ್ ಕ್ರಾಸ್ ಹಾಗೂ ಹಿರೇಸಾವೆ ಕ್ರಾಸ್, ಚನ್ನರಾಯಪಟ್ಟಣ, ಎಲೆಯೂರು, ಹಾಸನ ಡೈರಿ ಸರ್ಕಲ್, ಭೂನಹಳ್ಳಿ ಕ್ರಾಸ್, ಶಾಂತಿಗ್ರಾಮ ಹೀಗೆ ಒಟ್ಟು 10 ಕಡೆಗಳಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಯಾಕೆ ಹೀಗೆ ರಸ್ತೆ ಮಧ್ಯೆ ಅವಕಾಶವನ್ನು ಕೊಡ್ತಾರೆ ಅಂದರೆ, ಎಲ್ಲರೂ ಕೂಡ ಇವ್ರ ಮನೆಗೆ ಬರೋದಕ್ಕಾಗಲ್ಲ, ಬಂದರೂ ಕೂಡ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇನ್ನು ಈ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡಗೌಡರ ಕುಟುಂಬದ ಪ್ರಭಾವ ತುಂಬ ಜಾಸ್ತಿ ಇದೆ. ಎಲ್ಲರೂ ಕೂಡ ಅವರನ್ನು ದೇವರ ಥರ ಕಾಣ್ತಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಬಂದು ಚೆನ್ನಮ್ಮನವರ ಪಾರ್ಥಿವ ಶರೀರದ ದರ್ಶನವನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಹಾಗೆ ಚೆನ್ನಮ್ಮ ಅನ್ನಪೂರ್ಣೇಶ್ವರಿ ಅಂತಾನೆ ಹಿರಿಮೆಯನ್ನ ಪಡ್ಕೊಂಡವರು. ಮನೆಗೆ ಯಾರೇ ಬಂದರೂ ಕೂಡ ಅನ್ನವನ್ನು ಕೊಡ್ತಾ ಇದ್ರಂತೆ, ಬಂದವರನ್ನ ಹಾಗೆ ಕಳಿಸ್ತಾ ಇರಲಿಲ್ಲಂತೆ. ಹಾಗಾಗಿ ಅವರನ್ನು ಅನ್ನಪೂರ್ಣೇಶ್ವರಿ ಅಂತ ಕರೀತಾ ಇದ್ರು. ಈಗ ಸಾಕಷ್ಟು ಜನವರ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ದೊಡ್ಡಗೌಡರ ಕುಟುಂಬದ ಅಭಿಮಾನಿಗಳಿಗಾಗಿರ್ಬೋದು ಚೆನ್ನಮ್ಮನವರ ದರ್ಶನವನ್ನು ಪಡ್ಕೋಬೇಕು ಅಂತ ಇರುತ್ತೆ. ಸೊ ಹೋಗುವಂಥ ರಸ್ತೆ ಮಾರ್ಗ ಮಧ್ಯದಲ್ಲಿ ಪಾರ್ಥಿವ ಶರೀರದ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಈಗ Imagine, innovate, integrate. GSSS Institute of Engineering and Technology for Women, Mysuru, serving the nation with empowered women. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಎಲ್ಲಿ ನಡೆಯುತ್ತೆ, ಎಷ್ಟೊತ್ತಿಗೆ ನಡೆಯುತ್ತೆ ಅಂತ ನೋಡ್ತಾ ಹೋದ್ರೆ, ನಾಳೆ ಹುಟ್ಟೂರು ಹರದನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಮಾವಿನಕೆರೆಯಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಗೆ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ಒಳಗೆ ಅಂತ್ಯಕ್ರಿಯೆಗೆ ಕುಟುಂಬಸ್ಥರು ತೀರ್ಮಾನ ಮಾಡಿರೋದು. ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನ ನಡೆದು ರಾಜಕೀಯ ಗಣ್ಯರು, ಮಠಾಧೀಶರು ಸೇರಿ ಈ ಅಂತ್ಯ ಸಂಸ್ಕಾರದಲ್ಲಿ ಹಲವರು ಭಾಗಿಯಾಗುವ ಸಾಧ್ಯತೆ ಇದೆ. ನಾಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸೋದಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಸೊ ಎಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ, ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವ ಪ್ರಶ್ನೆ ಸಾಕಷ್ಟು ಜನರಿಗೆ ಇತ್ತು. ನಾಳೆ ಮಧ್ಯಾಹ್ನ 2 ಗಂಟೆ, ಇವತ್ತು ಮಧ್ಯಾಹ್ನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗುತ್ತೆ. ನಾಳೆ ಮಧ್ಯಾಹ್ನ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ಒಳಗೆ ಅಂತ್ಯಕ್ರಿಯೆ ನಡೆಸೋದಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಅವರ ಹುಟ್ಟೂರು ಹರದನಹಳ್ಳಿಯಲ್ಲೇ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಅನ್ನೋದು ಕುಟುಂಬಸ್ಥರ ತೀರ್ಮಾನ. ನಿನ್ನೆ ಕುಮಾರಸ್ವಾಮಿ ಅವರು ಮಾತಾಡ್ತಾ ನಾವು ಕೇಳಿಸ್ಕೊಂಡಿದ್ವಿ, ಅವರ ಹುಟ್ಟೂರಿನಲ್ಲಿ ಅವರ ಅಂತ್ಯಕ್ರಿಯೆಯನ್ನ ನಡೆಸಬೇಕು ಅಂತ ನನ್ನ ಆಸೆ ಇದೆ. ಬಟ್ ನಮ್ಮ ಎಲ್ಲ ಅಕ್ಕ ತಂಗಿ ಅಣ್ಣಂದ್ರ ಜೊತೆಲ್ಲ ಮಾತಾಡಬೇಕು, ಕುಟುಂಬಸ್ಥರು ಕುತ್ಕೊಂಡು ತೀರ್ಮಾನ ಮಾಡಿ ಆಮೇಲೆ ತಿಳಿಸ್ತೀವಿ ಅಂತ ಹೇಳಿದ್ರು. ಈಗ ಕುಟುಂಬಸ್ಥರೆಲ್ಲರೂ ಕೂಡ ಕುತ್ಕೊಂಡು ಒಗ್ಗಟ್ಟಾಗಿ ತೀರ್ಮಾನ ಮಾಡಿಬಿಟ್ಟು ಎಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು. ಅವರು ಬೆಂಗಳೂರಿನಲ್ಲಿ ಇದ್ರೂ ಕೂಡ ಅವರ ಹುಟ್ಟೂರಿನ ಜೊತೆ ಅವರಿಗೊಂದು ಅವಿನಾಭಾವ ನಂಟಿತ್ತು.